ಮನುಕುಲಕ್ಕೆ ಮುಖ್ಯವಾಗಿ ಅಗತ್ಯವಿರುವುದು ನೀರು. ಅಂತಹ ನೀರಿಗಾಗಿ ಈಗ ಕೊರತೆ ಆರಂಭವಾಗಿದೆ. ಹೌದು, ಭಾರತದಲ್ಲಿ ಈಗಾಗಲೇ ಧರ್ಮದ ದಂಗಾಲ್ ಪ್ರಾರಂಭವಾಗಿದೆ. ಭಾರತ ಬಹುತೇಕ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗಿದೆ. ಏರುತ್ತಿರುವ ತಾಪಮಾನವು ಕುಡಿಯುವ ನೀರಿನ ತೊಂದರೆಗೆ ಕಾರಣವಾದರೆ ಅದರ ಜೊತೆ ಮರ ಕಡಿಯುವುದು, ಅಂತರ್ಜಲ ಕಡಿಮೆಯಾಗುತ್ತಿರುವುದು ನೀರಿನ ಕೊರತೆಗೆ ಇತರೆ ಕಾರಣಗಳು ಅನ್ನಬಹುದು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೂ ಈ ಬಿಸಿ ಮುಟ್ಟಿದೆ. ಬೆಂಗಳೂರನ್ನ ಐಟಿ ಹಬ್ ಅಥವಾ ಹೈಟೆಕ್ ಸಿಟಿ ಮಾಡುವ ನಿಟ್ಟಿನಲ್ಲಿ ಮರಗಳನ್ನು ಕಡಿಯಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಕಂಪನಿಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ ನೀರು ಒದಗಿಸಲು ಬೋರ್ವೆಲ್ಗಳ ಮೂಲಕ ಅಂತರ್ಜಲವನ್ನ ಬರಿದು ಮಾಡಲಾಗ್ತಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಜನಕ್ಕೆ ಮಾತ್ರ ಬುದ್ಧಿ ಬರ್ತಾ ಇಲ್ಲ. ಇನ್ನೂ ಕೂಡ ನೀರನ್ನ ವಿನಾಕಾರಣ ವ್ಯರ್ಥ ಮಾಡ್ತಿದ್ದಾರೆ. ಕೆಆರ್ಎಸ್ ಅಣೆಕಟ್ಟಿನ ಒಳ ಹರಿತದ ಮಟ್ಟ ಕಮ್ಮಿಯಾಗಿದೆ. ಹಾಗಂದ್ರೂ ಕಾವೇರಿ ನೀರು ಬಂದಾಗ ಪ್ರತಿದಿನ ವಾಹನ ತೊಳೆಯೋದು, ರಸ್ತೆಗಳನ್ನ ತೊಳೆಯೋದು, ನೀರಿನ ಟ್ಯಾಂಕರ್ಗಳು ತುಂಬಿದ್ರೂ ಕೂಡ ಗಮನಿಸದೆ ಕುಡಿಯುವ ನೀರು ಮೋರಿ ಸೇರುತ್ತಿರುವುದು ತುಂಬಾ ವಿಷಾದನೀಯವೇ ಅನ್ನಬಹುದು. ಇನ್ನೊಂದು ಕಡೆ ವರುಣನ ಕೋಪ, ಮಳೆಯನ್ನ ಕಾಣದೆ ಜನ ತತ್ತರಿಸಿ ಹೋಗ್ತಿದ್ದಾರೆ. ಬೆಳೆ ಬೆಳೆಯುವುದು ಬಿಡಿ, ಕುಡಿಯೋಕ್ಕೂ ಕೆಲವೊಂದು ಕಡೆ ನೀರಿಲ್ಲ. ಸರ್ಕಾರ ಸಾಕಷ್ಟು ಪ್ರದೇಶಗಳನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸಿದೆ. ಇದೆಲ್ಲದರ ಮಧ್ಯೆ ಕರ್ನಾಟಕದ ದುರ್ದೈವ ಎನ್ನುವಂತೆ ಕಾವೇರಿ ನದಿಯ ನೀರಿನ ಹಂಚಿಕೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನಿಜಕ್ಕೆ ಕರ್ನಾಟಕಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಈ ವಿಚಾರವಾಗಿ ಕಾನೂನು ಹೋರಾಟ ನಡೆದಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈ ನೀರಿನ ಪರಿಸ್ಥಿತಿಗೆ ಒಂದು ತರನಾಗಿ ನಾವೇ ಕಾರಣರು. ಮರ ಕಡಿಯೋದು, ಹವಾಮಾಲಿನ್ಯ ಮಾಡೋದು, ರಾಸಾಯನಿಕ ಮಿಶ್ರಿತ ನೀರನ್ನ ಕೆರೆಗಳಿಗೆ ಬಿಡುತ್ತಿರೋದು ಇದಕ್ಕಿರುವ ಕೆಲವು ಕಾರಣಗಳು. ನಮ್ಮನ್ನ ಮತ್ತು ನಮ್ಮ ಮುಂದಿನ ಪೀಳಿಗೆಯನ್ನ ನಾವೇ ಕಾಪಾಡಿಕೊಳ್ಳಬೇಕು. ದಯವಿಟ್ಟು ನೀರನ್ನ ಮಿತವಾಗಿ ಬಳಸಿ. ನೀವು ಮಾಡಬೇಕಿರುವುದು ಇಷ್ಟೇ: ಪ್ರತಿದಿನ ವಾಹನಗಳನ್ನ ತೊಳಿಬೇಡಿ, ಡಾಂಬರು ರಸ್ತೆಗಳಿಗೆ ವಿನಾಕಾರಣ ನೀರು ಹಾಕಬೇಡಿ, ನೀರಿನ ನಲ್ಲಿಗಳನ್ನ ಸರಿಯಾಗಿ ಆಫ್ ಮಾಡಿ, ನಲ್ಲಿಯಲ್ಲಿ ಸೋರಿಕೆ ಇದ್ರೆ ತಕ್ಷಣವೇ ಸರಿ ಮಾಡಿಸಿ. ಅಷ್ಟೇ, ನಿಮ್ಮ ಈ ಕೆಲವು ಕೆಲಸಗಳು ಈಗಿರುವ ನೀರಿನ ಸಮಸ್ಯೆಯನ್ನ ಸಲೀಸಾಗಿ ನಿಭಾಯಿಸಬಹುದು. ಇನ್ನೊಂದು ವಿಷಯ, ದಯವಿಟ್ಟು ನಿಮ್ಮ ಮನೆಗಳ ಮೇಲೆ ಒಂದು ಬಟ್ಟಲಿನಲ್ಲಿ ನೀರು ತುಂಬಿಡಿ. ಯಾಕಂದ್ರೆ ಬುದ್ಧಿಜೀವಿ ಮನುಷ್ಯನಿಗೆ ನೀರಿನ ಸಮಸ್ಯೆ ಇಷ್ಟು ಇರಬೇಕಾದ್ರೆ ಪಾಪ ಆ ಮೂಕ ಪಕ್ಷಿಗಳಿಗೆ ಎಷ್ಟಿರಬಹುದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀರಿಲ್ಲದೆ ಸಾಯುವ ಪರಿಸ್ಥಿತಿ ಯಾರಿಗೂ ಬಾರದಿರಲಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.